ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅನಿತಾ ನಾಗರಾಜ್. ಲಾಸ್ಟ್ ಇಯರ್ ಜುಲೈ ಅಂದರೆ 2025 ನಾವು ನನ್ನ ಬರ್ಡೇಗೆ ಹೋಗಿದ್ವಿ ಸಕಲೇಶ್ಪುರಕ್ಕೆ. ಸೊ ಸಕಲೇಶ್ಪುರ ಜರ್ನಿ ಹೇಗಿತ್ತು ಏನು ಹೇಗಿಲ್ಲ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದೆ. ನೋಡಿ, ಬೆಳಗ್ಗೆನೇ ಎದ್ದು ಈ ಥರ ಫ್ರೆಶ್ಶಾಗಿ ರೆಡಿಯಾಗಿ ನನ್ನ ಬರ್ಡೇ ಇದ್ದಿದ್ದರಿಂದ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿಯಾಗಿ ಹೊರಗಡೆ ಹೊರಟ್ವಿ. ಬಟ್ ನಮಗೊಂದು ಫುಲ್ ಶಾಕಿಂಗ್ ಆದಿತ್ತು, ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನೋಡಿ, ಇದು ಯಾವುದಂತ ಗೊತ್ತಾಯ್ತಲ್ಲ ಪ್ಲೇಸು, ಗೊತ್ತಾಗಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಮುಂಗಾರು ಮಳೆ ಶೂಟಿಂಗ್ ಸ್ಪಾಟ್. ಆ್ಯಕ್ಚುಲಿ ನಮ್ಗೆ ಗೊತ್ತೇ ಇರಲಿಲ್ಲ. ಅವರು ಕರ್ಕೊಂಡು ಹೋಗೋವರೆಗೂ ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂತ ಐಡಿಯಾ ಇದ್ದಿಲ್ಲ. ಸುಮ್ಮನೆ ಸೈಟ್ ಸೀನ್ಸ್ ಅಂತ ಸೈಟ್ ಸೀನ್ಸ್ ಬುಕ್ ಮಾಡ್ಕೊಂಡಿದ್ವಿ, ಅಂದರೆ ಒಂದು ವೆಹಿಕಲ್ ಮಾತಾಡ್ಕೊಂಡಿದ್ವಿ. ನೋಡಿದರೆ ಹೋದ ತಕ್ಷಣ ಫುಲ್ಲು ಖುಷಿ. ನಾನು ಫುಲ್ಲು ಡೈ ಹಾರ್ಡ್ ಫ್ಯಾನ ಮುಂಗಾರು ಮಳೆಗೆ. ಮುಂಗಾರು ಮಳೆ ಅಂದರೆ ಅಷ್ಟು ಇಷ್ಟ ನನಗೆ ಫಿಲ್ಮು. ಹಾಸ್ಟೆಲಲ್ಲಿ ಇರಬೇಕಾದ್ರೆ 365 ಡೇಸ್ ಕೂಡ ನೋಡ್ತಿದ್ದೆ. ನೋಡಿ, ಇದೇ ಸ್ಟೆಪ್ಸು, ಗಣೇಶ್ ಪೂಜೆಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನಲ್ಲ ಅದೇ ಸ್ಟೆಪ್ಸು. ಇದು ಮಂಜರಾಬಾದ್ ಫೋರ್ಟ್ ಅಂತ. ಫಸ್ಟ್ ಅಲ್ಲೇ ಕರ್ಕೊಂಡು ಹೋಗಿದ್ರು ಮಾರ್ನಿಂಗ್. ನೋಡಿ, ಅದು ಈ ಥರ ಸ್ಟಾರ್ ಶೇಪಲ್ಲಿದೆ. ಪರಮಾತ್ಮ ಫಿಲ್ಮ್ ಶೂಟಿಂಗು ಇಲ್ಲೇ ಆಗಿದೆ. ನನಗಂತೂ ಮುಂಗಾರು ಮಳೆ ಶೂಟಿಂಗ್ ಸ್ಪಾಟ್ ಅಂತ ಗೊತ್ತಾದ ತಕ್ಷಣ ಫುಲ್ಲು ಖುಷಿ, ಅಂದರೆ ಫುಲ್ ಎಕ್ಸೈಟ್ಮೆಂಟು. ನೋಡಿ, ಇದಿದೆ ಆ್ಯಕ್ಚುಲಿ ಈ ಪ್ಲೇಸು. ಅದು ಬೆಟ್ಟದ ಮೇಲೆ ಕರ್ಕೊಂಡೋಗಿ ಈ ಥರ ಪೀಠದ ಮೇಲೆ ಕೂಡಿಸ್ತಾರಲ್ಲ, ಅದು ಸೆಟಪ್ ಮಾತ್ರ ಅವರೇ ಫಿಲ್ಮರ್ ಹಾಕ್ಕೊಂಡಿದ್ದು. ಮತ್ತು ಲವ್ ಮಾಕ್ಟೇಲ್ 2 ಕೂಡ ಇದೇ ಪ್ಲೇಸಲ್ಲಿ, ಸೇಮ್ ಪ್ಲೇಸಲ್ಲಿ ಶೂಟ್ ಆಗಿದೆ. ಆಲ್ಮೋಸ್ಟ್ ಕನ್ನಡ ತುಂಬ ಫಿಲ್ಮ್ ಶೂಟ್ ಆಗ್ತವೆ ಅಲ್ಲಿ. ಬಟ್ ನಮ್ಗೆ ಗೊತ್ತಿರಲಿಲ್ಲ, ಈ ಕಡೆ ಇರೋರಿಗೆ ಎಲ್ಲೋ ಲೊಕೇಶನ್ ಚೆನ್ನಾಗೈತೆ ಅಂದ್ಕೊತೀವಿ ಅಷ್ಟೇ. ನೋಡಿ, ಇದ್ರ ಒಳಗೆ ಅದು ಸೆಟ್ಟೆಲ್ಲ ಹಾಕ್ಕೊಂಡಿದ್ದವರು. ಮತ್ತು ಮುಸ್ಸಂಜೆ ಮಾತು ಕೂಡ ಇಲ್ಲೇ ಶೂಟ್ ಆಗಿದ್ದು. ನೋಡಿ, ಸೇಮ್ ಪ್ಲೇಸ್. ನನಗಂತೂ ಫುಲ್ಲು ಖುಷಿ. ಅಂದ್ಕೊಂಡ್ಲಾರ್ದೆ ಇಷ್ಟು ಚೆನ್ನಾಗಿರೋ ಪ್ಲೇಸಿಗೆ ಬಂದುಬಿಟ್ವಲ್ಲಪ್ಪ ಅಂತ ಫುಲ್ಲು ಖುಷಿ ಆಗ್ತಿತ್ತು. ನೋಡಿ, ಮುಂಗಾರು ಮಳೆ ಇದು ಲಾಸ್ಟ್ ಸೀನು, ಕ್ಲೈಮ್ಯಾಕ್ಸ್ ಸೀನಲ್ಲಿ ಈ ಫೋರ್ಟ್ ತುಂಬ ತೊಗೊಂಡಿದ್ದಾರೆ. ನೋಡಿ, ಈ ಥರ ಸ್ಟಾರ್ ಫೋರ್ಟು, ಮಂಜರಾಬಾದ್ ಫೋರ್ಟ್ ಅಂತಾರೆ. ಈ ಜಾಗ ನಿಂತಿದ್ದಾನಲ್ಲ ಹುಡುಗ, ನಾನು ನಿಂತಿದ್ದೀನಲ್ಲ, ಪುನೀತ್ ರಾಜ್ಕುಮಾರ್ ಇದೇ ಜಾಗದಲ್ಲಿ ನಿಂತ್ಕೊಂಡು ಪರಮಾತ್ಮಲ್ಲೂ ಒಂದು ಸಾಂಗ್ ಇದೆ, ಬೇಕಾದ್ರೆ ಚೆಕ್ ಮಾಡಿ. ಆ ಪ್ಲೇಸ್ ಇದು ಅಂತ ಹೇಳಿದ್ನಲ್ಲ. ಮತ್ತು ಮುಸ್ಸಂಜೆ ಮಾತು ಸೇಮ್ ಟು ಸೇಮ್ ಇದೇ ಪ್ಲೇಸಲ್ಲಿ ರಮ್ಯಾ ಮತ್ತು ಸುದೀಪು ನೋಡಿ ಈ ಥರ ಶೂಟಿಂಗ್ ಆಗಿದೆ. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ ಕ್ಲೈಮೇಟು, ಆ ವೆದರು ಇದೇ ಜುಲೈಯಲ್ಲಿ ಅಷ್ಟು ಚೆನ್ನಾಗಿತ್ತು. ಬಟ್ ಈ ಸರಿ ಯಾಕೋ ಅಷ್ಟೊಂದು ಮಳೆ ಇಲ್ಲ ನಮ್ಮ ಕಡೆ. ಆ ಕಡೆ ಹೇಗಿದೆನೋ ಗೊತ್ತಿಲ್ಲ ನನಗೆ. ಎಲ್ಲಿ ನೋಡಿದರೂ ಗ್ರೀನ್ ಹಚ್ಚ ಹಸುರು ನೋಡಿ, ಆ ಪರಿಸರ ನೋಡಿ ನಮಗಂತರೂ ಕಳೆದೇ ಹೋಗ್ಬಿಟ್ಟಿದ್ವಿ ನಾವು. ನಾನು ನಾಗರಾಜ್ ಇಬ್ಬರೇ ಹೋಗಿದ್ದಿಬ್ಬರೇ ಫುಲ್ ಎಂಜಾಯ್ ಮಾಡಿದ್ವಿ. ಇಷ್ಟು ಮನಸ್ಸಿಗೆ ಖುಷಿ ಆಯ್ತಂದರೆ, ನಮ್ಮ ಕರ್ನಾಟಕದಲ್ಲೇ ಇಂಥ ಎಷ್ಟೋ ಪ್ಲೇಸ್ಗಳಿದ್ದಾವೆ, ಬಟ್ ನಮಗೆ ಗೊತ್ತಿರೋಂಗಿಲ್ಲ. ಹಾಗಾಗಿ ನಾವು ಬರೀ ಮೇನ್ ಎಲ್ಲಿದ್ದಾವೆ ಅಷ್ಟೇ ನೋಡ್ಕೊಂಬಂದ್ಬಿಡ್ತೀವಿ. ಅವರು ನಾವು ಈಗ ಅಬ್ಬಾಸ್ ಅಂತ ಹಿಂಗೆ ಯೂಟ್ಯೂಬಲ್ಲಿ ನೋಡಿ ಅವ್ರ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದ್ದು. ಮಸ್ತ್ ಕರ್ಕೊಂಡೋದ್ರು. ಎಲ್ಲೆಲ್ಲಿ ಏನೇನು ಮೇನ್ ಪಾಯಿಂಟ್ ಇದ್ದಾವೆ ಅಲ್ಲೆಲ್ಲ ನಿಂದ್ರಿಸಿದ್ರು. ಈ ಥರ ನೀರು ಕಂಡ್ರೆ ಆಟಾಡೋಕ್ಕೆ ನಿಂದ್ರಿಸೋರು. ಭಾಳ ಚೆನ್ನಾಗಿ ತೋರಿಸ್ಕೊಂಬಂದರು. ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಅವ್ರಿಗೆ. ನೋಡಿ, ಇದು ಎತ್ತಿನ ಭುಜ ಟ್ರೆಕ್ಕಿಂಗ್ ಪಾಯಿಂಟ್ ಅಂತ. ಇದು ಮೊದಲೇ ಗೋರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು ಆನ್ಲೈನಲ್ಲಿ. ಬಟ್ ನಮ್ಗೆ ಅದೇನು ಐಡಿಯಾ ಇರಲಿಲ್ಲಲ್ಲ, ಸುಮ್ಮನೆ ದೂರದಿಂದ ನೋಡ್ಕೊಂಬಂದ್ವಿ. ಬಟ್ ಈ ಕಡೆ ಅಪೋಸಿಟ್ ಬೆಟ್ಟ ಹತ್ತಿದ್ರೆ ಅದು ಕಾಣಿಸುತ್ತೆ ಅಂತ. ನೋಡಿ, ಅಲ್ಲಿ ಕಾಣ್ತಾ ಇದೆ. ಅದು ಫುಲ್ಲು ಫಾಗಿತ್ತು. ಸ್ಟಾರ್ಟಿಂಗ್ ಕಾಣ್ತಾನೆ ಇರಲಿಲ್ಲ, ಏನಂತಲೇ ಗೊತ್ತಾಗಲಿಲ್ಲ. ಸ್ವಲ್ಪ ಮಂಜೆಲ್ಲ ಕಡಿಮೆ ಆದಮೇಲೆ ಗೊತ್ತಾಯ್ತಿದ್ದು ಎತ್ತಿನ ಭುಜ ಅಂದರೆ ಈ ಥರ ಸೇಮ್ ಎತ್ತಿನ ಭುಜ ಥರ ಇರೋದಕ್ಕೆ ಎತ್ತಿನ ಭುಜ ಟ್ರೆಕ್ಕಿಂಗ್ ಪಾಯಿಂಟ್ ಅಂತ ಕರೀತಾರೆ ಅಂತ. ಎಲ್ಲಿ ನೋಡಿದರೂ ಗ್ರೀನ್ ಎಷ್ಟು ಹಚ್ಚ ಹಸಿರಿತ್ತಂದರೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲಿಂದ ಬೆಟ್ಟದ ಭೈರವೇಶ್ವರ ಅಂತ ಟೆಂಪಲಿಗೆ ಕರ್ಕೊಂಡೋದ್ರು. ನೋಡಿ, ಇದು ಲವ್ ಮಾಕ್ಟೇಲ್ 2 ಒಂದು ಸಾಂಗ್ ಶೂಟಿಂಗ್ ಆಗಿದೆ. ಫಿಲ್ಮಲ್ಲಿ ಕೂಡ ಶೂಟಿಂಗ್ ಆಗಿದೆ ಒಂದು ಸ್ವಲ್ಪ. ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ನೋಡಿ, ಸ್ವಲ್ಪ ನಾನು ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ದೀನಿ. ಈ ಥರ ಹೀರೋಯಿನ್ ಪ್ರಪೋಸ್ ಮಾಡ್ತಾಳೆ, ಹೀರೋ ಬೇಡ ಅಂತೇಳಿ ಹೊರ್ಟೋಗ್ತಾನೆ. ಆ ಸೀನ್ ಇದು. ಎಷ್ಟು ಚೆನ್ನಾಗಿತ್ತು ಅಂದರೆ, ಬೆಟ್ಟದ ಮೇಲೆ ಭೈರವೇಶ್ವರ ಟೆಂಪಲ್ ಸಖತ್ತಾಗಿತ್ತು. ನೋಡಿ, ಈ ಥರ ಫಿಲ್ಮಲ್ಲಿ ಅದೇ ಸ್ಪಾಟಲ್ಲಿ ನಾವು ಫೋಟೋ ತಗೊಂಬಂದ್ವಿ. ಎಷ್ಟೊಂದು ಮೂವೀಸು ಶೂಟ್ ಆಗ್ತಾವಲ್ಲಿ. ಬಟ್ ನಮ್ಗೆ ಅದೇ ಹೇಳ್ತೀನಲ್ಲ, ಈ ಕಡೆ ಇರೋರಿಗೆ ಅಷ್ಟೊಂದು ಗೊತ್ತಾಗಲ್ಲ. ಅಲ್ಲಿಯವ್ರಿಗೆ ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಯಾಕಂದರೆ ಮಲೆನಾಡು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲೇ ಜಾಸ್ತಿ ಶೂಟಿಂಗ್ ಆಗೋದು. ಅದರಲ್ಲೂ ಗಣೇಶನ ಮೂವೀಸ್ ಅಂತೂ ಇನ್ನು ಕೇಳೋದೇ ಬೇಡ. ಮುಂಗಾರು ಮಳೆ, ಗಾಳಿಪಟ, ಮಳೆಯಲ್ಲಿ ಜೊತೆಯಲ್ಲಿ ಈ ಥರ ಬೆಜ್ಜಾನ್ ಮೂವೀಸ್ ಅಲ್ಲೇ ಸಕಲೇಶ್ಪುರದಲ್ಲೇ ಆಲ್ಮೋಸ್ಟ್ ಶೂಟ್ ಆಗಿರೋದು. ನನಗಂತೂ ಅದೇ ಹೇಳಿದ್ನಲ್ಲ, ಮುಂಗಾರು ಮಳೆ ಅಂದರೆ ಪ್ರಾಣ. ನಮ್ಮ ಹುಡುಗ ನನ್ನ ಬರ್ಡೇಗೆ
ಈ ಸಕಲೇಶ್ಪುರ ಪ್ಲ್ಯಾನ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂದ್ಕೊಂಡೆ ನಾನು. ನನ್ನ ಸ್ಟೇಟಸ್ ನೋಡಿದವರು ಹಾಗೆ ಕಮೆಂಟ್ ಮಾಡಿದರು, ವಾವ್ ನಿನ್ನ ಫೇವ್ರೆಟ್ ಪಿಕ್ಚರಿಂದು ಶೂಟಿಂಗ್ ಸ್ಪಾಟೆಲ್ಲ ನೋಡೋಕೆ ಹೋಗ್ಬಿಟ್ಟಿರಾ ಅಂತ. ನಂಗೆ ಗೊತ್ತಿಲ್ಲದೇ ಹೋಗಿವಿ ಅಂದರೆ ಯಾರೂ ನಂಬಲೇ ಇಲ್ಲ. ಇಲ್ಲ ನೀವು ಮುಂಚೆ ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿರಿ ಅಂತಲೇ ನನ್ನ ಕಾಡ್ಸಕತ್ತಿದ್ರು. ಆದರೂ ಮಸ್ತ್ ಖುಷಿ ಆಯ್ತು ನನಗೆ. ಅದೊಂಥರ ಬರ್ಡೇ ಗಿಫ್ಟ್ ಸ್ಪೆಷಲಾಗಿತ್ತು ನನಗೆ. ಇನ್ನು ನೆಕ್ಸ್ಟ್ ಒಂದು ದಾರಿಲಿ ಬರ್ತಾ ಈ ಪ್ಲೇಸಿಗೆ ಕರ್ಕೊಂಬಂದರು. ನೋಡಿ, ಇದು ಮುಂಗಾರು ಮಳೆಯಲ್ಲಿ ಲಾಸ್ಟ್ ಸೀನು. ಗಣೇಶ್ ಅನಂತ್ನಾಗ್ ಸರ್ಗೆ ಹೇಳ್ತಾ ಇರ್ತಾನೆ ನಾನು ಹಿಂಗೆ ಅಂತ. ಆವಾಗ ಅನಂತ್ನಾಗ್ ಅಲ್ಲಿಂದ ಬಿದ್ದೋಗ್ತಾರೆ. ಆ ಪ್ಲೇಸ್ ಇದು ನೋಡಿ, ಅದೇ ಬೆಟ್ಟ ಸೇಮ್. ಬಟ್ ಅವಾಗಿಂದು ಸ್ವಲ್ಪ ಏನೋ ಕಲರ್ ಚೇಂಜ್ ಇದೆ. ನಮ್ಮ ಕ್ಯಾಮ್ರಾದಲ್ಲಿ ಹುಲ್ಲು ಈ ಥರ ಕಂಡಿದೆ, ಅವ್ರ ಕ್ಯಾಮ್ರಾದಲ್ಲಿ ಬೇರೆ ಥರ ಕಂಡಿದೆ ಕಲರ್. ಬಿಟ್ಟರೆ ಅದೇ ಪ್ಲೇಸ್ ಇದು. ಸುತ್ತ ತಂತಿ ಬೇಲಿ ಹಾಕಿರೋದು ಸೇಮ್ ಅದೇ ಥರನೇ ಇತ್ತಿದು. ನನಗಂತರೂ ಅವತ್ತು ಇಡೀ ದಿನ ಎಷ್ಟು ಖುಷಿಯಾಗಿತ್ತು ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿಯಾಗಿತ್ತು. ಯಾಕಂದರೆ ಸುಮ್ಮನೆ ಟ್ರಿಪ್ ಅಂತ ಹೋದವ್ರಿಗೆ ಇನ್ನು ಫೇವ್ರೆಟ್ ಮೂವಿದು ಪ್ಲೇಸಸ್ ಸಿಕ್ತಂದರೆ ಸುಮ್ಮನೆನಾ. ಇನ್ನು ರೋಡಲ್ಲಿ ಸ್ಟಾರ್ಟಿಂಗ್ ಗಣೇಶು ಮಲೆನಾಡಿಗೆ ಹೋಗ್ತಾ ಇದು ಟರ್ನಿಂಗಲ್ಲೆಲ್ಲ ಫೈಟಿಂಗ್ ಆಗುತ್ತೆ ನೋಡಿದ್ದು, ಇದು ಫಿಲ್ಮಿಂದು. ಆತ ರೆಡ್ ಕಾರಲ್ಲಿ ಬರ್ತಾ ಇದ್ದೇ ಜಾಗ, ಅದು ಇದ್ದೇ ರೋಡು, ಇದ್ದೇ ಟರ್ನಿಂಗು. ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಫೈಟಿಂಗ್ ಇದೆಯಲ್ಲ, ಅದು ಸೀನ್ ಇಲ್ಲೇ ಶೂಟ್ ಆಗಿರೋದು. ಪಾಪ ಅದೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಂಬಂದ್ರು ಅವರು. ನೋಡಿ, ಮತ್ತು ಮುಂಗಾರು ಮಳೆ ಲಿರಿಕ್ಸ್ ಸ್ಟಾರ್ಟಿಂಗಲ್ಲಿನೂ ಇದೇ ಜಾಗದಲ್ಲಿ ಶೂಟ್ ಆಗಿದೆ. ನಮಗಂತೂ ಫುಲ್ಲು ಖುಷಿ ಆಯ್ತು ಅವತ್ತು ಇದನ್ನೆಲ್ಲ ನೋಡಿ. ಮುಂಗಾರು ಮಳೆ ರೀಕ್ರಿಯೇಟ್ ಮಾಡ್ಕೊಂಬಂದ್ವೇನೋ ಅಂತ ಅನ್ನಿಸ್ಬಿಡ್ತು, ಅಷ್ಟು ಖುಷಿ ಆಯಿತು. ಯೋಗರಾಜ್ ಭಟ್ರು ಬರೆದಿರೋ ಸಾಂಗ್ಸಿಗೂ ಈ ವೆದರ್ಗೂ ಮತ್ತು ಮಳೆನೂ ಬರ್ತಾಯಿತ್ತು ಸ್ವಲ್ಪ. ಆ ಮಳೆಗೂ ಎಷ್ಟು ಚೆನ್ನಾಗಿ ಸಿಂಕ್ ಆಗಿತ್ತಂದರೆ ನಮ್ಗೆ ಅಡ್ಡಾಡಿ ಕಾಲು ಫುಲ್ಲು ನೋವಾಗಿದ್ರೂ ಒಟ್ಟ ಟಯರ್ಡ್ ಆಗತ್ತಂತಲೇ ಅನಿಸಿಲ್ಲ. ರಾತ್ರಿ ರೂಮ್ಗೆ ಹೋಗಿ ಮಲ್ಕೊಂಡಾಗ ಗೊತ್ತಾಗೈತಿ ಕಾಲು ಇಷ್ಟೊಂದು ನೋವಾಗ್ಯವು ಅಂಥೇಳಿ. ಅಷ್ಟು ಬಿಟ್ಟರೆ ನಮಗೆ ಗೊತ್ತೇ ಆಗಿರಲಿಲ್ಲ ಏನು ಎತ್ತ ಅಂಥೇಳಿ. ಭಾಳ ಚೆನ್ನಾಗಿತ್ತು ನೋಡಿ. ಇನ್ನು ಈ ಬ್ರಿಡ್ಜ್ ಅಂತೂ ಅದು ಲವ್ ಮಕ್ಕಳ್ತು. ಮುಂಗಾರು ಮಳೆಗೆ ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನಾನು ಅಲ್ಲಿ ಚಿಕ್ಕೋಳಿರ್ಬೇಕಾದ್ರೆಯಿಂದ ಕನಸು ಕಟ್ಟಿದ್ದೆ, ಅಲ್ಲಿಗೆ ಹೋಗಬೇಕು ಅಂತ. ಕರ್ಕೊಂಡು ಹೋಗ್ತೀರಾ ಅಂತ ಪೂಜಾ ಗಾಂಧಿ ಗಣೇಶನ್ ಕೇಳ್ತಾಳೆ. ಆ ಜಾಗ ಇದು. ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಕೈ ಚಾಚಿ ತೋರಿಸ್ತಾರೆ. ಬಟ್ ಅದು ಫಿಲ್ಮಲ್ಲೆಲ್ಲ ಹಾಗೆಲ್ಲ ಎಡಿಟ್ ಮಾಡಿರ್ತಾರೆ. ಇದು ಜೋಗ್ ಫಾಲ್ಸ್ಗೆ ಹೋಗೋ ದಾರಿಲಿ ಸಿಗುತ್ತೆ ಬ್ರಿಡ್ಜು. ನೋಡಿ, ನಾವು ಲಾಸ್ಟ್ ಟೈಮ್ ಅಲ್ಲಿ ಹೋಗಿ ಬಂದು 1 ಮಂತಿಗೆ ಮತ್ತು ಇಲ್ಲಿನೂ ಹೋಗಿ ಬಂದ್ವಿ. ಒಟ್ಟಿನಲ್ಲಿ ಕಂಪ್ಲೀಟ್ ಆಯಿತು ಮುಂಗಾರು ಮಳೆ ಅಂತಲೇ ಅನ್ನಿಸ್ತು. ಇದೇ ಬ್ರಿಡ್ಜ್, ಇದೇ ಜಾಗ ಬೇಕಂದ್ರೆ ನೀವು ಫಿಲ್ಮಲ್ಲಿ ಹೋಗಿ ಚೆಕ್ ಮಾಡಿರಿ ಡೌಟ್ ಇದ್ದರೆ. ಓಕೆ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.